ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫಿಟ್ನೆಸ್ ಬ್ರೇಕ್ ಶ್ರೀ. ಯಾವಾಗಲೂ ಆಚೆ ಈಚೆ ಅಲ್ಲಿ ಇಲ್ಲಿ ಅಂತ ಹೇಳಿ ಸುತ್ತಾಡಿಕೊಂಡು ಕೆಲಸ ಮಾಡಿಕೊಂಡಿದ್ದ ನನಗೆ ಈಗೀಗ ನಾನು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಆಚೆ ಈಚೆ ಸುತ್ತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ಸಂಡೇ ಫ್ರೀ ಇದ್ದೆ, ಎಲ್ಲಾದರೂ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಹೋಗಲಿಕ್ಕೆ ಡಿಸೈಡ್ ಮಾಡಿದ್ದು ಬೆಂಗಳೂರಿನ BTM ಸೆಕೆಂಡ್ ಸ್ಟೇಜಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಆ ಎಕ್ಸಿಬಿಷನನ್ನು ನಾನು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಬೈಕ್ ಹತ್ತಿ ಹೊರಟೆ. ಅಲ್ಲಿಂದ ಎಕ್ಸಿಬಿಷನ್ ಇರುವ ಜಾಗಕ್ಕೆ ಬಂದು ಅಲ್ಲೇ ಇರುವ ಪಾರ್ಕಿಂಗ್ ಲಾಟಲ್ಲಿ ಬೈಕನ್ನು ಪಾರ್ಕ್ ಮಾಡಿ ಪಾರ್ಕಿಂಗ್ ಲಾಟಿಂದ ಟಿಕೆಟ್ ಕೌಂಟರ್ ಕಡೆಗೆ ಹೋದೆ. ನನಗೆ ಯಾಕೋ ಅವರು ಪಾರ್ಕಿಂಗ್ ಲಾಟನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನಿಸ್ತು. ಟಿಕೆಟ್ ಕೌಂಟ್ರಿಗೆ ಬಂದಾಗ ಟಿಕೆಟಿಗೆ 100 ರೂಪಾಯಿ ಇತ್ತು. ನಾನು ಒಬ್ಬನೇ ಅಂದರೆ ಸೋಲೋ ಬಂದಿರೋದ್ರಿಂದ ಒಂದು ಟಿಕೆಟನ್ನು ತೆಕ್ಕೊಂಡು ಎಂಟ್ರಿ ಗೇಟಿಂದ ಒಳಗಡೆ ಹೋದೆ. ಒಂದ್ಸಲ ಒಳಗಡೆ ಬರ್ತಾ ಇದ್ದ ಹಾಗೆ ಒಂದಷ್ಟು ಮೀನುಗಳ ಚಿತ್ರ ಹಾಗೆ ಒಂದಷ್ಟು ಎಕ್ವೇರಿಯಂಗಳನ್ನು ಇಟ್ಟು ಎಂಟ್ರೆನ್ಸ್ ಅನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಅಲ್ಲಿಂದ ಹಾಗೆ ಮುಂದೆ ಹೋದಾಗ ಒಂದು ಅಂಡರ್ ವಾಟರ್ ಝೋನ್ ಥರ ಒಂದನ್ನು ಕ್ರಿಯೇಟ್ ಮಾಡಿದ್ರು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮುಂದೆ ಬಂದಾಗ ಕೆಲವೊಂದಿಷ್ಟು ಗೇಮ್ಸ್ಗಳನ್ನು ನಾನು ನೋಡಿದೆ. ಅದರಲ್ಲಿ ಗನ್ ಶೂಟಿಂಗ್ ಗೇಮ್ ನನಗೆ ಇಷ್ಟ ಇತ್ತು, ಆಡೋಣ ಅನಿಸ್ತು, ಆಡಿದೆ. ಹಾಗೆ ಮುಂದೆ ಬಂದು ನೋಡಿದಾಗ ಒಂದು ಟಾಯ್ ಶಾಪ್ ಕಾಣಿಸ್ತು. ಯಾವಾಗಲೂ ನಾವು ದೊಡ್ಡವರಾಗಿದ್ದೀವಿ ಅಂದ್ಕೊಂಡಿರ್ತೀವಿ, ಯಾಕೋ ಮಕ್ಕಳ ಥರ ಇರೋಣ ಅನಿಸ್ತು. ಅದಕ್ಕೋಸ್ಕರ ಬಬಲ್ ಶೂಟ್ ಟಾಯನ್ನು ತಗೊಂಡೆ. ಟಾಯ್ ಪರ್ಚೇಸ್ ಮಾಡಿ ನಾನು ಗೇಮ್ ಸೆಕ್ಷನ್ ಕಡೆಗೆ ಬಂದೆ. ಗೇಮ್ ಸೆಕ್ಷನ್ನಲ್ಲಿ ಬೇರೆ ಬೇರೆ ತರಹದ ಗೇಮ್ಸ್ಗಳು ಇತ್ತು. ನಾನು ಯಾಕೋ ಜೈಂಟ್ ವೀಲ್ ಗೇಮನ್ನು ಆಡೋಣ ಅಂತ ಅಂದ್ಕೊಂಡೆ. ಆದರೆ ಯಾವುದಕ್ಕೂ ಹೆದರದೇ ಇರೋ ನನಗೆ ಹೈಟ್ ಅಂದರೆ ತುಂಬ ಭಯ ಅಂತ ಹೇಳೋದಕ್ಕಿಂತ ನಾನು ತುಂಬ ಹೈಟಿಂದ ಕೆಳಗಡೆ ನೋಡಿದರೆ ನನಗೆ ತಲೆ ತಿರುಗತ್ತೆ. ಅದಕ್ಕೋಸ್ಕರ ಒಬ್ಬನೇ ಬೇರೆ ಬಂದಿದ್ದೀನಿ, ಬೇಡ ಅಂತ ಅಂದ್ಕೊಂಡು ಟ್ರೈನನ್ನು ಹತ್ತಿದೆ. ಟ್ರೈನನ್ನು ಹತ್ತಿ ಒಂದೆರಡು ರೌಂಡನ್ನು ಹೊಡೆದು ನನ್ನ ಚೈಲ್ಡ್ಹುಡ್ ಮೆಮೊರಿಯನ್ನು ರೀಕ್ಯಾಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದ್ಸಲ ಚೈಲ್ಡ್ಹುಡ್ ಮೆಮೊರಿ ರೀಕ್ಯಾಪ್ ಆದ ಮೇಲೆ ಮನೆ ಕಡೆಗೆ ಹೊರಟೆ. ಎಂಟ್ರಿ ಆಗುವಾಗ ಖಾಲಿ ಇದ್ದ ಪಾರ್ಕಿಂಗ್ ಲಾಟ್, ಎಕ್ಸಿಟ್ ಆಗುವಾಗ ಫುಲ್ ಆಗಿತ್ತು. ಇಲ್ಲಿಂದ ಹೇಗಪ್ಪ ಗಾಡಿ ತೆಗೆಯೋದಂತ ಯೋಚನೆ ಮಾಡಿ ಕೊನೆಗೆ ಹೇಗೋ ಗಾಡಿ ತೆಗೆದು ಮನೆ ಕಡೆಗೆ ಹೊರಟೆ. ಇದಿಷ್ಟು ಇವತ್ತಿನ ಚಿಕ್ಕ ವ್ಲಾಗ್. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಫಿಟ್ನೆಸ್ ಬ್ರೇಕ್ ಶ್ರೀ.